Hello, welcome back to the channel. We'll continue with coordination compounds, and in this particular video I'll be just considering structural isomerism. Coordination compounds, they can even show isomerism. Adaralli one particular part structural isomerism, other the types, important types of structural isomerism that we shall see. Okay, first how isomerism it can be classified. Even in case of organic compounds, similar kind of classification we observe. So isomerism essentially ಇದು ಗೊತ್ತಿದೆ. ಏನು ಅಂತ ಹೇಳಿದ್ರೆ two compounds they will be having identical molecular formula. ನಿಮಗೆ ಯಾವ್ಯಾವ ಆಟಮ್ ಎಷ್ಟೆಷ್ಟು ಇದೆ ಎರಡು ಕಂಪೌಂಡ್ಸ್ದಲ್ಲಿ ಅಂತ ಹೇಳಿ ನೋಡಿದ್ರೆ ಅದು ಸೇಮ್ ಇರುತ್ತೆ. ಬಟ್ ಇನ್ ಸ್ಪೈಟ್ ಆಫ್ ದಟ್ ದೋಸ್ ಟು ಕಂಪೌಂಡ್ಸ್ ದೇ ವಿಲ್ ಬಿ ಡಿಫ್ರೆಂಟ್. ಮೊಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ರು ಯಾವುದೋ ಒಂದು ತರದಲ್ಲಿ ಅವು ಎರಡರ ನಡುವೆ ಡಿಫರೆನ್ಸ್ ಇರುತ್ತೆ. ದಿಸ್ ಫಿನಾಮಿನನ್ ಇಟ್ ಇಸ್ ಕಾಲ್ಡ್ ಆಸ್ ಐಸೋಮೆರಿಸಮ್. ಅಂಡ್ ಅದರಲ್ಲಿ ಮೇನ್ಲಿ ಸ್ಟ್ರಕ್ಚರಲ್ ಐಸೋಮೆರಿಸಮ್, ಸ್ಟೀರಿಯೋ ಐಸೋಮೆರಿಸಮ್ ಅಂತ ಹೇಳಿ, ಅಂದ್ರೆ ಸಿಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಸ್ಟ್ರಕ್ಚರ್ದಲ್ಲೇ ಡಿಫರೆನ್ಸ್ ಇದೆ ಎರಡು ಮಾಲಿಕ್ಯೂಲ್ದಲ್ಲಿ, ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಅಂತದ್ದು ಏನು ಚೇಂಜಸ್ ಇಲ್ಲ ಸ್ಟ್ರಕ್ಚರ್ದಲ್ಲಿ, ಬಟ್ ಏನಾಗಿದೆ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಗ್ರೂಪ್ಸ್ ಅದು ಬೇರೆ ಇದೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ರೆಫರ್ಡ್ ಟು ಸ್ಟೀರಿಯೋ ಐಸೋಮರಿಸಮ್. ಸ್ಟೀರಿಯೋದಲ್ಲಿ ಮತ್ತೆ ಜೊಮೆಟ್ರಿಕಲ್, ಆಪ್ಟಿಕಲ್ ಅಂತ ಎರಡು ಇಂಪಾರ್ಟೆಂಟ್ ಟೈಪ್ಸ್ ಬರುತ್ತೆ. ದಿಸ್ ಆಸ್ಪೆಕ್ಟ್ ಸ್ಟೀರಿಯೋ ಐಸೋಮರಿಸಮ್, geometrical, optical, this we shall see in a separate video. So today's video we shall concentrate on this. Structure dalli nodri ಮತ್ತೆ 4 different types you can have: ionization isomerism, linkage isomerism, hydrate isomerism, coordination isomerism ಅಂತ ಹೇಳಿ ಕಲ್ತಿರ್ತೀರಿ. ಅಗೇನ್ NCERT ಮಾಡಿದಿರಿ ನೀವು ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಇದೆಲ್ಲದೂ ನಿಮ್ಗೆ ಗೊತ್ತಿರುತ್ತೆ, ಅಂಥದ್ದೇನು ಹೊಸ ಕಾನ್ಸೆಪ್ಟ್ಸ್ ಯಾವುದೂ ಇಲ್ಲ. ವೆರಾಸ್ ಸ್ಟೀರಿಯೋ ಆಸ್ಪೆಕ್ಟ್ಸಿಗೆ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ ಅನ್ನು ಸ್ಟ್ರೆಸ್ ಕೊಟ್ಟು ನೆನಪಿಟ್ಕೊಳ್ಬೇಕಾಗ್ತದೆ. ಸೊ ಐಸೋಮರಿಸಮ್ ಪಾಯಿಂಟ್ ಆಫ್ ವ್ಯೂ ಸ್ಟ್ರಕ್ಚರಲ್ ಮೇಲೆ ಕ್ವಶನ್ ಬಂತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಸಿಂಪಲ್, ಅಂಡ್ ದರ್ ಆರ್ ಅಷ್ಟು ಏನು ಕ್ವಶನ್ಸ್ ಇಲ್ಲ, ಬಟ್ KCET ದಲ್ಲಿ ಸಮ್ ಸಿಂಪಲ್ ಕ್ವಶನ್ಸ್ ಆರ್ ದರ್ ಬೇಸ್ಡ್ ಆನ್ ಸ್ಟ್ರಕ್ಚರಲ್ ಐಸೋಮರಿಸಮ್. ಬಟ್ ಸ್ಟೀರಿಯೋ ಐಸೋಮರಿಸಮ್ ಇಟ್ ಈಸ್ ಕ್ವೈಟ್ ಇಂಪಾರ್ಟೆಂಟ್, ದಟ್ ವಿ ಶಾಲ್ ಅಂಡರ್ಸ್ಟ್ಯಾಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ನೌ ವಿ ಶಾಲ್ ಬಿಗಿನ್ ವಿತ್ ಸ್ಟ್ರಕ್ಚರಲ್ ಐಸೋಮರಿಸಮ್. ಸೊ ಇನ್ ಸ್ಟ್ರಕ್ಚರಲ್ ಫಸ್ಟ್ ಒನ್ ಇಟ್ ಇಸ್ ಅಯೋನೈಸೇಷನ್ ಐಸೋಮರಿಸಮ್. ಸೊ ನೋಡ್ರಿ ಇಲ್ಲಿ ಎಲ್ಲಾ ಕಡೆ ಏನು ಅಂತ ಹೇಳಿದ್ರೆ ಐಸೋಮರಿಸಮ್ ಅಂತ ಬಂದಿದೆ ಅಂದ್ರೆ ಬೈ ದ ಟರ್ಮ್ ಐಸೋಮರಿಸಮ್ understood that ಎರಡು ಕಾಂಪೌಂಡ್ಸ್ ಇದೆ ನಿಮಗೆ, and those two compounds they have same molecular formula. Further those two compounds they differ somehow. ಎರಡು ಕಾಂಪೌಂಡ್ಸ್ ಇದೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಬಟ್ ಏನೋ ಡಿಫರೆನ್ಸ್ ಇದೆ. ಅದು ಏನು ಡಿಫರೆನ್ಸ್ ಇದೆ ಅನ್ನೋದ್ರ ಬೇಸ್ ಮೇಲೆ ಆ ಟೈಪ್ ಆಫ್ ಐಸೋಮರಿಸಮ್ ಡಿಸೈಡ್ ಆಗುತ್ತೆ, ಸ್ಟ್ರಕ್ಚರಲ್ ಐಸೋಮರಿಸಮ್ ಡಿಸೈಡ್ ಆಗುತ್ತೆ, ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರಿಸಮ್. ನಾವು ಈಗ ನೋಡ್ರಿ ಅವು ಎರಡು ಕಾಂಪೌಂಡ್ಸ್ ತಗೊಂಡ್ರಿ ಅಂತ ಹೇಳಿದಾಗ ಎಕ್ಸಾಂಪಲ್ಗೆ ಹೋದಾಗ ಗೊತ್ತಾಗುತ್ತೆ ನಿಮಗೆ. ಅವು ಎರಡು ಐಸೋಮರ್ಸ್ ಅಥವಾ ಎರಡು ಕಾಂಪೌಂಡ್ಸ್ ಇಫ್ ದ ಡಿಫರ್ ಇನ್ ಮೋಡ್ ಆಫ್ ಅಯೋನೈಸೇಷನ್, ಅವು ಹೇಗೆ ಅಯೋನೈಸ್ ಆಗತ್ತೆ ಅನ್ನೋದು ಎರಡು ಕಾಂಪೌಂಡ್ಸ್ಗೆ ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ ಅವು ಎರಡು ಕಾಂಪೌಂಡ್ಸ್ ಅನ್ನ ವಿ ಕಾಲ್ ದಮ್ ಆಸ್ ಅಯೋನೈಸೇಷನ್ ಐಸೋಮರ್ಸ್. ಸೊ ದರ್ಫೋರ್ ಅಯೋನೈಸೇಷನ್ ಐಸೋಮರ್ಸ್ ದಲ್ಲಿ ಐಸೋಮರ್ಸ್ ದ ಡಿಫರ್ ಇನ್ ಮೋಡ್ ಆಫ್ ಅಯೋನೈಸೇಷನ್. ಓಕೆ, ನೌ ಲುಕ್ ಎಟ್ ದಿಸ್ ಎಕ್ಸಾಂಪಲ್. ದಿಸ್ ಮೇಕ್ಸ್ ದ ಥಿಂಗ್ಸ್ ಮೋರ್ ಕ್ಲಿಯರ್. Two complexes you have. Now you can verify molecular formula of both the compounds: cobalt, thioammonia, sulfate, bromide. So molecular formula for these two compounds, they are identical. But if you dissolve this compound in water, what you get is sulfate ions. ವರ್ನರ್ಸ್ ಥಿಯರಿ ವಿಡಿಯೋದಲ್ಲಿ ನೋಡಿದಿರಿ, coordination pair ಹೊರಗೆ ಏನಿರುತ್ತೆ that will be involved only in satisfying secondary valence and that will be ionizable. ಸೊ ಹಾಗಾಗಿ ಈ ಕಾಂಪೌಂಡ್ ಅನ್ನು ವಾಟರ್ದಲ್ಲಿ ಡಿಸಾಲ್ವ್ ಮಾಡಿದ್ರೆ ಸಲ್ಫೇಟ್ ಅಯೋನೈಸ್ ಆಗುತ್ತೆ. ಸೊ ಸಲ್ಫೇಟ್ ಅಯೋನೈಸ್ ಆಗುತ್ತೆ ಅನ್ನೋದನ್ನ ಹೇಗೆ ಕಂಡು ಹಿಡ್ಕೊಳ್ಬಹುದು, ನೀವು ಪ್ರಾಕ್ಟಿಕಲ್ಸ್ ಮಾಡಿದ್ರೆ ಅದರಲ್ಲಿ ಬಂದಿರುತ್ತೆ, ಗೊತ್ತಿರುತ್ತೆ. ಸಲ್ಫೇಟಿಗೆ ಸಿಂಪಲ್ ಟೆಸ್ಟ್ ಏನು ಅಂದ್ರೆ ಬೇರಿಯಂ ಕ್ಲೋರೈಡ್ ಹಾಕಿದ್ರಿ, ಈ ಕಾಂಪೌಂಡ್ ಅನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಿ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕಿದ್ರಿ ಅಂದ್ರೆ ವೈಟ್ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಇಟ್ ವಿಲ್ ಬಿ ಫಾರ್ಮ್. ಸಲ್ಫೇಟ್ ಈಸಿಲಿ ಪ್ರೆಸಿಪಿಟೇಟ್ ಆಗುತ್ತೆ, ಹಾಗಾಗಿ ಸಲ್ಫೇಟ್ ಕೋಆರ್ಡಿನೇಷನ್ ಪೇರ್ ಹೊರಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ರೈಟ್. ಸೊ ಈಗ ನೋಡ್ರಿ ಇದೇ ತರದ ಇನ್ನೊಂದು ಕಾಂಪೌಂಡ್ ಡಿಫರೆನ್ಸ್ ಇವೆರಡಕ್ಕೂ ಏನು ಅಂದ್ರೆ ಸಲ್ಫೇಟ್ ಈಗ ಕೋಆರ್ಡಿನೇಷನ್ ಪೇರ್ ಒಳಗೆ ಎಂಟರ್ ಆಗಿದೆ ಅಂಡ್ ಅಲ್ಲಿಂದ ಏನ್ ಮಾಡಿದೆ ಅಂದ್ರೆ ಒಂದು ಬ್ರೋಮೈಡ್ ಅನ್ನ ಹೊರಗೆ ಕಳಿಸಿದೆ. ಸೊ ನಾವು ದಿಸ್ ಕಾಂಪೌಂಡ್ ಇಫ್ ಯು ಟೇಕ್ ಅಂಡ್ ಇಫ್ ಯು ಪುಟ್ ಇಟ್ ಇನ್ ವಾಟರ್, ಇದು ಏನಾಗುತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಕ್ಯಾಟಯಾನ್ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿಯೂ ಕೂಡ ಕಾಂಪ್ಲೆಕ್ಸ್ ಕ್ಯಾಟಯಾನ್ 2+ ಚಾರ್ಜ್ ಇರ್ತಿತ್ತು, ಬಟ್ ಇಲ್ಲಿ ಕಾಂಪ್ಲೆಕ್ಸ್ ಕ್ಯಾಟಯಾನ್ ಮೇಲೆ ಪ್ಲಸ್ ಚಾರ್ಜ್ ಇರುತ್ತೆ, ರೈಟ್. ಪ್ಲಸ್ ಇದು Br- ಅಯೋನೈಸೇಷನ್ ಸ್ಪೇರ್ ದಲ್ಲಿ ಇರುವಂತದ್ದು ಅಯೋನೈಸ್ ಆಗುತ್ತೆ, ರೈಟ್. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಸಪೋಸ್ ಇಲ್ಲಿ Br ಹೊರಗಿತ್ತು ಅಂದ್ರೆ ಆ ಸೊಲ್ಯೂಷನ್ ನೀವು ಬೇರಿಯಂ ಕ್ಲೋರೈಡ್ ಹಾಕಿದ್ರೆ ವೈಟ್ ಪ್ರೆಸಿಪಿಟೇಷನ್ ಬರೋದಿಲ್ಲ, ಯಾಕಂದ್ರೆ ಸಲ್ಫೇಟ್ ಹೊರಗೆ ರಿಯಾಕ್ಷನ್ ಅವೈಲೇಬಲ್ ಇಲ್ಲ. ಬಟ್ ಇನ್ ದಿಸ್ ಕೇಸ್ ಇಫ್ ಯು ಆಡ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಟು ದಿಸ್ ಪೇಲ್ ಯೆಲ್ಲೋ ಸಿಲ್ವರ್ ಬ್ರೋಮೈಡ್, ಇಟ್ ಗೆಟ್ಸ್ ಪ್ರೆಸಿಪಿಟೇಟೆಡ್. ಬ್ರೋಮೈಡ್ ಇಟ್ ಕ್ಯಾನ್ ಕ್ವಿಕ್ಲಿ ರಿಯಾಕ್ಟ್ ವಿತ್ ಸಿಲ್ವರ್ ಅಯಾನ್ಸ್. ಸೊ ಹಾಗಾಗಿ ಈ ಕಾಂಪೌಂಡಿಗೆ ಇದರ ಸೊಲ್ಯೂಷನ್ಗೆ ನೀವು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಹಾಕಿದ್ರಿ ಅಂದ್ರೆ ಇಮಿಡಿಯೇಟ್ಲಿ ಸಿಲ್ವರ್ ಬ್ರೋಮೈಡ್ ಪ್ರೆಸಿಪಿಟೇಟ್ ಆಗುತ್ತೆ. ದಟ್ ಇಂಡಿಕೇಟ್ಸ್ ದಟ್
Br minus ion, it is outside coordination sphere. So again, essentially ನೋಡಿದ್ರೆ ಒಂದರಲ್ಲಿ ಸಲ್ಫೇಟ್ ಹೊರಗಿದೆ, ಇನ್ನೊಂದರಲ್ಲಿ bromide ಹೊರಗಿದೆ. These two compounds, they are different. They differ in mode of ionization. These two, they are known as ionization isomers. ಸೊ ನಿಮ್ಗೆ ಎರಡು ಕಂಪೌಂಡ್ ಕೊಟ್ಟಾಗ ಅವು ಎರಡು ಅಯೋನೈಸೇಷನ್ ಐಸೋಮರ್ಸ್ ಹೇಗಾಗುತ್ತೆ ಅನ್ನೋದು ನೋಡಬೇಕು ಅಂದ್ರೆ ನೀವೇನು ನೋಡ್ರಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಅಯಾನ್ಸ್ ಇನ್ ಅಯೋನೈಸೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಸ್ಪಿಯರ್ ಹೊರಗೆ ಇರುವಂಥದ್ದು ಅವು ಎರಡರಲ್ಲಿ ಬೇರೆ ಇದೆಯಾ. ದಿಸ್ ಪಾಯಿಂಟ್ ಇಫ್ ಯು ಲುಕ್ ಎಟ್ ಇದು ಎರಡು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ ದೆನ್ ಯು ಕ್ಯಾನ್ ಸೇ ದಟ್ ದ ಕಂಪೌಂಡ್ಸ್ ದೇ ಆರ್ ಅಯೋನೈಸೇಷನ್ ಐಸೋಮರ್ಸ್. ಅಫ್ ಕೋರ್ಸ್ ಐಸೋಮರ್ಸ್ ನೋಡ್ಬೇಕಂದ್ರೆ ಫಸ್ಟ್ ಎರಡರದ್ದು ಮೊಲಿಕ್ಯುಲಾರ್ ಫಾರ್ಮುಲಾ ಸೇಮ್ ಇದೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ದೆನ್ ಓನ್ಲಿ ಇಟ್ ವಿಲ್ ಬಿ ಐಸೋಮರ್. ರೈಟ್, ಮಾಲಿಕ್ಯುಲರ್ ಫಾರ್ಮುಲಾ ಡಿಫರೆನ್ಸ್ ಇದೆ ಅಂದ್ರೆ ಅವು ಎರಡು ಕಂಪೌಂಡ್ಸ್ ಎರಡು ಡಿಫರೆಂಟ್ ಆಗಿಬಿಡುತ್ತೆ, ಐಸೋಮರಿಸಮ್ ಬರೋದಿಲ್ಲ ಅವಾಗ. ಒನ್ ಥಿಂಗ್. ಅಂಡ್ ಐಸೋಮರ್ಸ್ಗೆ ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದಾಗ ಮಿನಿಮಮ್ 2 ಎಕ್ಸಾಂಪಲ್ಸ್ ವಿ ಶುಡ್ ಗಿವ್. ಇದು ಒಂದನ್ನೇ ಕೊಟ್ಟು ಇದು ಐಸೋಮರಿಗೆ ಎಕ್ಸಾಂಪಲ್ ಅನ್ಲಿಕ್ಕೆ ಬರೋದಿಲ್ಲ. ಸೊ ದಿಸ್ ಮೇಕ್ಸ್ ಎ ಸೆಟ್ ಆಫ್ ಎಕ್ಸಾಂಪಲ್. ಇವೆರಡೂ ಕೂಡಿಸಿ ದ ಫಿನಾಮಿನನ್ ಆಫ್ ಅಯೋನೈಸೇಷನ್ ಐಸೋಮರಿಸಮ್ ಇಟ್ ಕ್ಯಾನ್ ಬಿ ಡೆಮಾನ್ಸ್ಟ್ರೇಟೆಡ್. ಸೊ ಎರಡು ಎಕ್ಸಾಂಪಲ್ ಮಿನಿಮಮ್ ಬೇಕು. ರೈಟ್, ವಿ ಶಲ್ ಲುಕ್ ಎಟ್ ಸೆಕೆಂಡ್ ಟೈಪ್ ಆಫ್ ಐಸೋಮರಿಸಮ್ ಕಾಲ್ಡ್ ಆಸ್ ಲಿಂಕೇಜ್ ಐಸೋಮರಿಸಮ್. ಸೊ ಹಿಯರ್ again same molecular formula, it will be same. Isomers that differ in the mode of linkage of ambidentate ligand. So ಈ linkage isomerism ಬರಬೇಕು ಅಂದ್ರೆ essential condition ನಿಮ್ಗೆ ಗೊತ್ತಿದೆ, ambidentate ligand ಇರಬೇಕು. ambidentate ಅಂದ್ರೆ more than one mode ದಲ್ಲಿ ಮೆಟಲ್ ಅಯಾನಿಗೆ ಲಿಂಕ್ ಆಗಬಹುದಾದಂತಹ ಲಿಗ್ಯಾಂಡ್. such ligands they are known as ambidentate ligands. ರೈಟ್, ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ರಿ ಗೊತ್ತಾಗುತ್ತೆ. ಸೊ ಇದು ಒಂದು ಕೋಆರ್ಡಿನೇಷನ್ ಸ್ಪೇರ್ ತಗೊಂಡಿದ್ದೀನಿ, ಇದು ಒಂದು ಕೋಆರ್ಡಿನೇಷನ್ ಸ್ಪೇರ್ ತಗೊಂಡಿದ್ದೀನಿ. ಕೋರ್ಸ್ ಇಲ್ಲಿ ಕೌಂಟರ್ ಅಯಾನ್ ಬರ್ದಿಲ್ಲ. ಲೆಟಸ್ ಎರಡರಲ್ಲಿ ಕೌಂಟರ್ ಅಯಾನ್ ಸೇಮ್ ಇದೆ ಅಂತ ಅನ್ಕೊಳ್ಳೋಣ. ಆವಾಗ ಸೇಮ್ ಇದ್ದಾಗ ಅವು ಎರಡನ್ನು ಮತ್ತೆ ಅಯೋನೈಸೇಷನ್ ಐಸೋಮರ್ಸ್ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಫೈನ್. ನೌ ಇಫ್ ಯು ಲುಕ್ ಎಟ್ ದೀಸ್ ಟು, cobalt 5 ammonia, cobalt 5 ammonia. Here it is nitrogen of nitrite group which is linking to cobalt. Here it is written to be ONO, which means oxygen of nitrite, it is linking to cobalt. So mode of linking of a ambidentate ligand is different for these two compounds, because of which coloration of these two compounds that will also be different. So therefore these two compounds they are related to each other as linkage isomers. Mode of linkage of ambidentate ligand change ಇದೆ. ಸೊ ಯಾವುದಾದ್ರೂ ಎರಡು ಕಾಂಪೌಂಡ್ಸ್ ದಲ್ಲಿ ಇದು ಇದೆಯಾ ಅನ್ನೋದು ಚೆಕ್ ಮಾಡೋದು ಬಹಳ ಈಸಿ. ಯು ಶುಡ್ ಜಸ್ಟ್ ಸರ್ಚ್ ಫಾರ್ ಪ್ರೆಸೆನ್ಸ್ ಆಫ್ ambidentate ligands. ಸೊ ಇಟ್ ಡಸಂಟ್ ಮೀನ್ ದಟ್ ambidentate ligand ಇದ್ದ ತಕ್ಷಣ ಲಿಂಕೇಜ್ ಐಸೋಮರಿಸಮ್ ಬಂದ್ಬಿಡತ್ತೆ ಅಂತಲ್ಲ. ಬಟ್ ambidentate ligand ಇಲ್ಲ ಅಂದ್ರೆ ಯು ಕ್ಯಾನಾಟ್ ಹ್ಯಾವ್ ಅಯೋನೈಸೇಷನ್ ಲಿಂಕೇಜ್ ಐಸೋಮರಿಸಮ್. ಸೊ ಹಾಗಾಗಿ ಯೂಶುವಲಿ ambidentate ligands ಇದ್ರೆ ವಿ ಕ್ಯಾನ್ ಥಿಂಕ್ ಆಫ್ ಚೆಕಿಂಗ್ ದ ಕಾಂಪ್ಲೆಕ್ಸಸ್ ಫಾರ್ ಲಿಂಕೇಜ್ ಐಸೋಮರಿಸಮ್. ಎರಡು ಕಾಮನ್ ಎಕ್ಸಾಂಪಲ್ಸ್ ambidentate ligands ಗೆ ಥಯೋಸೈನೇಟ್ ಒಂದು and the other one is nitrito. ಇವೆರಡು ಮೋಸ್ಟ್ ಕಾಮನ್ ಎಕ್ಸಾಂಪಲ್ಸ್. Right. Third type of isomerism is known as hydrate isomerism. So hydrate isomerism dalli compounds they will be having same molecular formula, but ಎಲ್ಲಿ difference ಬರುತ್ತೆ ನೋಡ್ರಿ. Two isomers that differ in the number of water molecules present as ligands and as water of hydration. Right. So to understand this can be better understood with the example. ನೋಡ್ರಿ, I take this formulation. Formula ಏನು ಅಂದ್ರೆ Cr ಇದೆ, 6 water molecules, 3 chloride ions. This is the formulation. With the same formulation, I have written 3 different compounds here. Okay, look at these 3 different compounds. Illi enagide andre all 6 water molecules they are ligands. Here 5 are ligands and 1 it is present as water of hydration. If something is present like this, even in simple ionic compounds dalli hige nimge water of hydration irutte. ಸೊ ಸಿಂಪಲ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್ ತಗೊಂಡ್ರೆ ಅಂದ್ರೆ ಕಾಪರ್ ಸಲ್ಫೇಟ್ ಡಾಟ್ 5H2O ಅಂತ ಬರಿತೇವೆ. ಯಾಕಂದ್ರೆ 5 ವಾಟರ್ ಮಾಲಿಕ್ಯೂಲ್ಸ್ ಆ ಕ್ರಿಸ್ಟಲ್ ಸ್ಟ್ರಕ್ಚರ್ದಲ್ಲಿ ಆಸ್ ವಾಟರ್ ಆಫ್ ಹೈಡ್ರೇಷನ್ ಅಂತ ಇದೆ. ಸೊ ಇವು ಎರಡು ನೋಡಿದ್ರೆ ಈಗ ಎರಡರಲ್ಲೂ 6 ವಾಟರ್ ಮಾಲಿಕ್ಯೂಲ್ಸ್ 3 ಕ್ಲೋರೈಡ್. ಬಟ್ ವಾಟರ್ ಮಾಲಿಕ್ಯೂಲ್ಸ್ ಎಷ್ಟು ಲಿಗ್ಯಾಂಡ್ ಆಗಿದೆ, ಎಷ್ಟು ಹೈಡ್ರೇಷನ್ ಸ್ಪಿಯರ್ ದಲ್ಲಿ ಇದೆ, ಎಷ್ಟು ಹೈಡ್ರೇಟೆಡ್ ಮಾಲಿಕ್ಯೂಲ್ ಆಗಿದೆ, ದಟ್ ಈಸ್ ಡಿಫ್ರೆಂಟ್. ಹಿಯರ್ ಆಲ್ 6 ಆರ್ ಕೋಆರ್ಡಿನೇಟೆಡ್, ಹಿಯರ್ 5 is coordinated and 1 is present as water of hydration. Of course compound color kuda change agutte. Relationship between these two I can say it to be ionization hydration isomerism. So water molecules irodrinda it is hydration isomerism. Even in general it can be even called as solvate isomerism antanu kariteve. Different solvent molecule ee tara maadide anta helandre one kade coordinate ಹಾಕೊಂಡಿದೆ, ಇನ್ನೊಂದು ಕಡೆ just ಹೊರಗಿದೆ, ಆ ತರ ಆಗಿದೆ ಅಂತ ಹೇಳಿದ್ರೆ then also you can call it as solvate isomerism. But solvate ದಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಹೈಡ್ರೇಟ್ ಐಸೋಮರಿಸಮ್.
ಸೊ ದಿಸ್ ಇಫ್ ಯು ಲುಕ್ ಎಟ್ ಫರ್ದರ್, ಇವು ಮೂರು ಒಟ್ಟಿಗೆನೆ ತಗೊಳ್ಬೇಕು. ಸೊ ಇವು ಎರಡನ್ನು ಕಂಪೇರ್ ಮಾಡ್ರಿ, ಅಥವಾ ಇದು ಮತ್ತು ಇದನ್ನು ಕಂಪೇರ್ ಮಾಡ್ರಿ, ಇಲ್ಲಿಯೂ ಸೇಮ್ ಆಗ್ತದೆ. ಇಲ್ಲಿ 6 ವಾಟರ್ ಮಾಲಿಕ್ಯೂಲ್ಸ್ ಇದಾವೆ, ಇಲ್ಲಿ 4 ವಾಟರ್ ಮಾಲಿಕ್ಯೂಲ್ಸ್ ಇದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೋಆರ್ಡಿನೇಷನ್ ನಂಬರ್ 6 ಸ್ಯಾಟಿಸ್ಫೈ ಮಾಡಲಿಕ್ಕೆ ಮತ್ತೆರಡು ಕ್ಲೋರೈಡ್ ಹೊರಗಿಂದ ಒಳಗೆ ಬಂದಿದೆ. ಸೊ therefore ಫಾರ್ಮುಲಾ ವೈಸ್ ಏನು ಚೇಂಜ್ ಆಗಿಲ್ಲ. ನಂಬರ್ ಆಫ್ ಲಿಗ್ಯಾಂಡ್ಸ್ ಕೋಆರ್ಡಿನೇಟೆಡ್ ಅಂಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ as ವಾಟರ್ ಆಫ್ ಹೈಡ್ರೇಷನ್, ದಟ್ ಈಸ್ ಡಿಫರೆಂಟ್. ಸೊ ಈ ಮೂರದ್ದು ರಿಲೇಶನ್ಶಿಪ್, they are related to each other as hydrate isomers. In this phenomenon it is known as hydrate isomerism. Of course color ಕೂಡ ಚೇಂಜ್ ಆಗುತ್ತೆ, that has been indicated. And ಇದು ಕೂಡ ಐಡೆಂಟಿಫೈ ಮಾಡೋದು ಕಷ್ಟ ಇಲ್ಲ. Water, if it is present as ligand, then only there are chances of hydrate isomerism. ವಾಟರ್ ಮಾಲಿಕ್ಯೂಲ್ಸ್ ಇದೆ, ಲಿಗ್ಯಾಂಡ್ ಆಗಿ ಆದ್ರೂ ಇದೆ, ಅಥವಾ ವಾಟರ್ ಆಫ್ ಹೈಡ್ರೇಷನ್ ಆಗಿಯೂ ಇದೆ. ಸೊ ಹೀಗೆ ಇದು ಇದ್ದಾಗ ಮಾತ್ರ ಇದು ಐಸೋಮೆರಿಸಮ್ ಬರುತ್ತೆ, ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್, ವಿ ಕೆನಾಟ್ ಹ್ಯಾವ್ ದಿಸ್ ಐಸೋಮೆರಿಸಮ್. Okay, last type of isomerism, it is coordination isomerism. Let us understand the examples first. Avaga easily idu enu anta gottagutte. So look at these two examples. So one illi important enu anta helidre, this is just whole one compound idu ashtu. So illiyu kuda idishtu whole compound, and relationship between these two compounds, ee compound ಮತ್ತು ಈ compound, ಇವೆರಡರ ನಡುವಿನ relationship, it is said to be coordination isomerism. Fine, ಇಲ್ಲಿ ಏನಾಗಿದೆ ನೋಡ್ರಿ, cobalt it is with ammonia ligand, ಕ್ರೋಮಿಯಂ ಇಟ್ ಇಸ್ ವಿತ್ ಸೈನೈಡ್ ಲಿಗ್ಯಾಂಡ್, ರೈಟ್. ಬಟ್ ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಕ್ರೋಮಿಯಂ ಅಮೋನಿಯಾ ಜೊತೆ ಇದೆ, ಮೊದಲು ಕೊಬಾಲ್ಟ್ ಅಮೋನಿಯಾ ಜೊತೆ ಇತ್ತು, ಇಲ್ಲಿ ಕ್ರೋಮಿಯಂ ಅಮೋನಿಯಾ ಜೊತೆ ಇದೆ, ರೈಟ್. ಅಂಡ್ ಇಲ್ಲಿ ಕೊಬಾಲ್ಟ್ ಸೈನೈಡ್ ಜೊತೆ ಇದೆ. ಸೊ ಡೆಫಿನೆಟ್ಲಿ ಇವೆರಡು ಕಂಪೌಂಡ್ ನಡುವೆ ಡಿಫರೆನ್ಸ್ ಇದೆ. ಕೋಆರ್ಡಿನೇಷನ್ ಸ್ಪಿಯರೇ ಇವೆರಡರಲ್ಲಿ ಡಿಫರೆಂಟ್ ಇದೆ. ಇಲ್ಲಿ ನಿಮಗೆ ಕೊಬಾಲ್ಟ್ ಅಮೋನಿಯಾ ಕೋಆರ್ಡಿನೇಷನ್ ಸ್ಪಿಯರ್, ಕ್ರೋಮಿಯಂ ಸೈನೈಡ್ ಕೋಆರ್ಡಿನೇಷನ್ ಸ್ಪಿಯರ್ ಇದೆ. ಇಲ್ಲಿ ಕ್ರೋಮಿಯಂ ಅಮೋನಿಯಾ ಕೋಆರ್ಡಿನೇಷನ್ ಸ್ಪಿಯರ್ ಅಂಡ್ ಕೊಬಾಲ್ಟ್ ಸೈನೈಡ್ ಕೋಆರ್ಡಿನೇಷನ್ ಸ್ಪಿಯರ್ ಇದೆ. ಸೊ ಈ ತರ ಆದಾಗ ಜಸ್ಟ್ ಇದನ್ನ ಹೇಗೆ ನೋಡಬಹುದು ಅಂದ್ರೆ, ಇದು ಕೊಬಾಲ್ಟ್ ಮೆಟಲ್ ಈ ಕಡೆ ಬಂದಿದೆ, ಇದು ಕ್ರೋಮಿಯಂ ಈ ಕಡೆ ಬಂದಿದೆ, ಹೀಗೆ ಮೆಟಲ್ ಅಯಾನ್ಸೇ ಸ್ವ್ಯಾಪ್ ಆಗಿದೆ ಅಂತ ಅನ್ಕೊಂಡ್ರೆ ಈ ತರದ ಐಸೋಮರಿಸಮ್, ದಿಸ್ ಇಸ್ ನೋನ್ ಆಸ್ ಕೋಆರ್ಡಿನೇಷನ್ ಐಸೋಮರಿಸಮ್. ಸೊ ಕೋಆರ್ಡಿನೇಷನ್ ಐಸೋಮರಿಸಮ್ ದಲ್ಲಿ ಎಸೆನ್ಷಿಯಲಿ ಐಸೋಮರ್ಸ್ ದೇ ಡಿಫರ್ ಇನ್ ದ ಮೆಟಲ್ ಅಯಾನ್ ಆರ್ ಲಿಗ್ಯಾಂಡ್ಸ್ ಇನ್ ದ ಕೋಆರ್ಡಿನೇಷನ್ ಸ್ಪಿಯರ್. ಕೋಆರ್ಡಿನೇಷನ್ ಸ್ಪಿಯರ್ ಆಂಟಿಟಿ ಏನಿರುತ್ತೆ ಅದರಲ್ಲೇ ಚೇಂಜಸ್ ಬಂದ್ಬಿಡುತ್ತೆ. ದಟ್ ಟೈಪ್ ಆಫ್ ಐಸೋಮರಿಸಮ್ ಇಟ್ ಇಸ್ ನೋನ್ ಆಸ್ ಕೋಆರ್ಡಿನೇಷನ್ ಐಸೋಮರಿಸಮ್, ರೈಟ್. ಅಂಡ್ ಇವನ್ ದಿಸ್ ಇಸ್ ಈಸಿ ಟು ಐಡೆಂಟಿಫೈ, ಏನು ಕಷ್ಟ ಇಲ್ಲ. ಕಂಪಲ್ಸರಿಲಿ ಏನಾಗಬೇಕು, ಇದು ಕೋಆರ್ಡಿನೇಷನ್ ಐಸೋಮರಿಸಮ್ ಆಗಬೇಕು ಅಂತ ಹೇಳಿದ್ರೆ ಬೋತ್ ಕ್ಯಾಟಯಾನಿಕ್ ಪಾರ್ಟ್ ಆಸ್ ವೆಲ್ ಆಸ್ ಆನಯಾನಿಕ್ ಪಾರ್ಟ್ ದಟ್ ಶುಡ್ ಬಿ ಕೋಆರ್ಡಿನೇಷನ್ ಸ್ಪಿಯರ್ ಇಟ್ ಸೆಲ್ಫ್. ಒಂದು ಮಾತ್ರ ಕ್ಯಾಟಯಾನ್ ಕೋಆರ್ಡಿನೇಷನ್ ಸ್ಪಿಯರ್ ಇದೆ, ಆನಯಾನ್ ಅಲ್ಲ ಅಥವಾ ರಿವರ್ಸ್ ಇದೆ ಅಂತ ಹೇಳಿದ್ರೆ ದೆನ್ ವಿ ಕೆನಾಟ್ ಥಿಂಕ್ ಆಫ್ ದಿಸ್ ಐಸೋಮರಿಸಮ್ ಕಾಲ್ಡ್ ಕೋಆರ್ಡಿನೇಷನ್ ಐಸೋಮರಿಸಮ್. ಫೈನ್. ಓಕೆ, ಲೆಟ್ ಅಸ್ ಬಿಗಿನ್ ವಿತ್ ಪ್ರೀವಿಯಸ್ ಅಪಿಯರ್ಡ್ ಕ್ವಶನ್ಸ್. ಒಂದೇ ತಗೊಂಡಿದ್ದೀನಿ ಯಾಕಂದ್ರೆ ಬಹಳ ಕ್ವಶನ್ಸ್ ಅವೈಲೇಬಲ್ ಇಲ್ಲ. ಸೊ ದಿಸ್ KCET 18 ದಲ್ಲಿ ಕೇಳಿದ್ದಾರೆ, ಬಟ್ ಅದಕ್ಕಿಂತ ಮೊದಲು AIIMS ದಲ್ಲಿ 2008 ದಲ್ಲಿ ಕೇಳಿದಂಥ ಕ್ವಶನ್. ಸೊ AIIMS ಇಟ್ ಇಸ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಸೊ ದೇರ್ಫೋರ್ ಆಲ್ವೇಸ್ ಇಟ್ ಇಸ್ ಗುಡ್ ಟು ಸಾಲ್ವ್ ಪ್ರೀವಿಯಸ್ ಹಿಂದಿನ ವರ್ಷದ ನೀಟ್ JEE ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ CETಗೆ ಹೆಲ್ಪ್ ಆಗುತ್ತೆ, ರೈಟ್. ನೋಡ್ರಿ, ಕ್ವಶನ್ ಸ್ಟ್ರೇಟ್ ಅವೇ ಇದೆ, ಎರಡು ಕಂಪೌಂಡ್ಸ್ ಕೊಟ್ಟಿದ್ದಾರೆ, ಇವೆರಡು ನಡುವಿನ ರಿಲೇಶನ್ಶಿಪ್ ಏನು, ದಟ್ ಇಸ್ ದ ಕ್ವಶನ್. ಸೊ ಈಸಿಲಿ ಗೊತ್ತಾಗ್ಬಿಡತ್ತೆ. NO2 ಇದೆ, ನೈಟ್ರಿಟೋ ಲಿಗ್ಯಾಂಡ್ ಇದೆ. ಸೊ ಹಿಯರ್ ಇಟ್ ಇಸ್ NO2, ಹಿಯರ್ ಇಟ್ ಇಸ್ ONO, which means that mode of linkage of amidentate ligand is different, and therefore answer for this question should be straight away ಇದು linkage, right. Of course ಇದರಲ್ಲಿ geometrical isomerism ಕೂಡ ಆಗತ್ತೆ, ಅಷ್ಟು ಕರೆಕ್ಟ್ ಆಪ್ಷನ್ ಅಲ್ಲ, ಬಟ್ ಸ್ಟಿಲ್ ಮೇನ್ ಐಸೋಮೆರಿಸಮ್, ಸ್ಟ್ರಕ್ಚರಲ್ ಐಸೋಮೆರಿಸಮ್ ನೋಡಿದ್ರೆ ಲಿಂಕೇಜ್ ಐಸೋಮೆರಿಸಮ್. ಜೊಮೆಟ್ರಿಕಲ್ ಇವೆರಡರ ನಡುವಿನ ರಿಲೇಶನ್ಶಿಪ್ ಜೊಮೆಟ್ರಿಕಲ್ ಇರಬಹುದು, ಆ ಜೊಮೆಟ್ರಿಕಲ್ ಐಸೋಮೆರಿಸಮ್ ಹಾಗೆ ಬರಲಿಕ್ಕೆ ಬರುತ್ತೆ. ಸೊ ಸ್ವಲ್ಪ ಇನ್ ಡೆಪ್ತ್ ಹೋದ್ರೆ ಅವೆಲ್ಲ ಬೇಕಾಗುತ್ತೆ, ಬಟ್ ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದಟ್. ಜೊಮೆಟ್ರಿಕಲ್ ಆಪ್ಟಿಕಲ್ ವಿ ಶಲ್ ಸಿ ಅದೇನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಸ್ದಲ್ಲಿ ನೋಡೋಣ. ಹೈಡ್ರೇಟ್ ಕೂಡ ಅಲ್ಲ, ಹೈಡ್ರೇಟ್ ಆಗಬೇಕು ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಇರಬೇಕು. ಇವನ್ ವಾಟರ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಪ್ರೆಸೆಂಟ್, therefore it is not hydrate. Correct answer, it is option 1, linkage isomerism. Okay, let us come to the next question. Coordination isomer of PTNH3 4 times and CuCl4. ಇದು ನಿಮ್ಗೆ ಕರೆಕ್ಟ್ ಕಾಣ್ತಿಲ್ಲ ಅನ್ಕೊಳ್ತೇನೆ. ಎರಡೂ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ಕೋಆರ್ಡಿನೇಷನ್ ಸ್ಪಿಯರ್ ಇದೆ. PTNH3 4 times CuCl4 will be having the coordination isomer of this ಅಂತ ಕೊಟ್ಟಿದ್ದಾನೆ, ರೈಟ್. ಸೊ ಅಂದ್ರೆ ಇದರ ಬಗ್ಗೆ ಕೇಳ್ತಾ ಇಲ್ಲ, ಇದರದ್ದು ಕೋಆರ್ಡಿನೇಷನ್ ಐಸೋಮರ್, ಅದಕ್ಕೆ ರಿಲೇಟೆಡ್ ಸ್ಟೇಟ್ಮೆಂಟ್ಸ್ ಯಾವುದು, ದಟ್ ಇಸ್ ದ ಕ್ವಶನ್. ಸೊ ಈಗ ಇದರದ್ದು ನಾನು ಕೋಆರ್ಡಿನೇಷನ್ ಐಸೋಮರ್ ಅನ್ನ ರೆಡಿಲಿ ಬರಿತೇನೆ. ಇಲ್ಲಿ ಪ್ಲಾಟಿನಮ್ ಅಮೋನಿಯಾ ಜೊತೆ ಇದೆ, ಕಾಪರ್ ಕ್ಲೋರೈಡ್ ಜೊತೆ ಇದೆ. ಇದರದ್ದು ಈಸಿಯೆಸ್ಟ್ ವೇದಲ್ಲಿ ಬರಿಬಹುದಾದಂಥ ಕೋಆರ್ಡಿನೇಷನ್ ಐಸೋಮರ್ ಯಾವುದು ಅಂತ ಹೇಳಿದ್ರೆ ಲಿಗ್ಯಾಂಡ್ಸ್ ಅನ್ನ ಸ್ವ್ಯಾಪ್ ಮಾಡೋದು ಅಥವಾ ಮೆಟಲ್ಸ್ ಅನ್ನ ಸ್ವ್ಯಾಪ್ ಮಾಡೋದು. ಸೊ ಕಾಪರ್ ಜೊತೆ ಅಮೋನಿಯಾ ತಗೊಂಡಿದ್ದೀನಿ, ಪ್ಲಾಟಿನಮ್ ಜೊತೆ ಕ್ಲೋರೈಡ್ ತಗೊಂಡಿದ್ದೀನಿ. ಸೊ ನಾವು ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟೂ ಕಾಂಪೌಂಡ್ಸ್ ಇಟ್ ಕ್ಯಾನ್ ಬಿ ಸೆಡ್ ಟು ಬಿ ಏನು ಅಂತ ಹೇಳಿದ್ರೆ ಕೋಆರ್ಡಿನೇಷನ್ ಐಸೋಮರಿಸಮ್ ಅಂತ ಹೇಳಬಹುದು.
ಈಗ ಸ್ಟೇಟ್ಮೆಂಟ್ಸ್ ನೋಡ್ರಿ. ಒಂದೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ ದೀಸ್ ಆರ್ ನಾಟ್ ರೆಸ್ಪಾನ್ಸಸ್ ಸ್ಟೇಟ್ಮೆಂಟ್ಸ್. ಅಮೋನಿಯಾ ಲಿಗ್ಯಾಂಡ್ ವಿತ್ PT, ಇದರದ್ದು ಕೋಆರ್ಡಿನೇಷನ್ ಐಸೋಮರ್ದಲ್ಲಿ ಅಮೋನಿಯಾ ಲಿಗ್ಯಾಂಡ್ ವಿತ್ PT ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ, ರೈಟ್? ಬಟ್ ನೋ, ಅದರದ್ದು ನೀವು ನೋಡಿದ್ರಿ ಅಂತ ಹೇಳಿದ್ರೆ PT ಅಮೋನಿಯಾ ಜೊತೆ ಇರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಈ ಕಾಂಪೌಂಡ್ದಲ್ಲೇ ಇದೆ. PT ಜೊತೆ ಕ್ಲೋರೈಡ್ ಅದರದ್ದು ಅಯನೈಸೇಷನ್ ಐಸೋಮರ್ದಲ್ಲಿದೆ. ಸೊ ಹಾಗಾಗಿ ಏನಾಗಬೇಕು, ಸ್ಟೇಟ್ಮೆಂಟ್ A ಇಟ್ ಇಸ್ ನಾಟ್ ಕರೆಕ್ಟ್. ಸಿಮಿಲರ್ಲಿ ಸ್ಟೇಟ್ಮೆಂಟ್ D ನೋಡ್ರಿ, ಸ್ಟೇಟ್ಮೆಂಟ್ D ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಕ್ಲೋರೈಡ್ ಲಿಗ್ಯಾಂಡ್ಸ್ ಇಸ್ ವಿತ್ ಕಾಪರ್ ಅಂತ ಅಂತಾನೆ. ಇದು ಕಂಪೌಂಡ್ದಲ್ಲೇ ಆಗಿದೆ, ಅದರದ್ದು ಕೋಆರ್ಡಿನೇಷನ್ ಐಸೋಮರ್ದಲ್ಲಿ ಪ್ಲಾಟಿನಮ್ ಇಟ್ ಗೋಸ್ ವಿತ್ ಕ್ಲೋರೈಡ್. ಸೊ ದರ್ಫೋರ್ ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮಗೆ ಆಪ್ಷನ್ D ಕೂಡ ಸ್ಟೇಟ್ಮೆಂಟ್ ತಪ್ಪಾಗತ್ತೆ ವಿತ್ ರೆಫರೆನ್ಸ್ ಟು coordination isomer of this. Whereas ಇವೆರಡು ನೋಡ್ರಿ, ಕ್ಲೋರೈಡ್ ಲಿಗ್ಯಾಂಡ್ ಇಟ್ ಇಸ್ ವಿತ್ PT, chloride it is with PT, ammonia it is with copper, so that is correct. Statements B and C, these two statements they are correct. So corresponding option B only sari aglik chance illa, C tapp ant helideni, C only no aglik chance illa, B and D aglik chance illa yakandre D tapp ant helideni. You are left with this. So option 4 should be the answer for this question. Fine. Okay, consider this question. 3 compounds they have given. Again, idu kuda sumne nane set ಮಾಡಿದ question ಇದು, ಯಾವುದು previous appeared question ಅಲ್ಲ. Definitely there is scope to set difficult questions in this. ಅದನ್ನು ತೋರಿಸಲಿಕ್ಕೆ ನಾನು ತಗೊಂಡಿದ್ದೀನಿ. ಸೊ ಇವು 3 compounds ನೋಡ್ರಿ, PtCl2 NH3 4 times Br2, PtBr2 NH3 4 times Cl2, PtClBr NH3 4 times, and of course ಇಲ್ಲಿ ಮಿಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಡೆ 2 Cl 2 Br ಇದೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದು ಹೊರಗೆ ಒಂದು Cl ಒಂದು Br ಬರಬೇಕಾಗಿತ್ತು. ಸೊ ದಟ್ ಐ ಹ್ಯಾವ್ ಮಿಸ್ಡ್ ದಿಸ್ ಟೈಟಲ್, ರೈಟ್? ಇಲ್ಲಿ ಹೊರಗೆ ಏನಿರಬೇಕು ಅಂತ ಹೇಳಿದ್ರೆ ಸೊ 1 Cl ion should be there and 1 Br ion should be there. Please note this change, right? So these 3 compounds ಕೊಟ್ಟಿದ್ದೀನಿ, ಇದರ ನಡುವಿನ ರಿಲೇಶನ್ಶಿಪ್ ಏನು? ದಟ್ ಇಸ್ ದ ಕ್ವಶನ್. A and B are identical. Look at A and B. This is A, this is B. ಇವೆರಡು ನೋಡ್ರಿ, ಇವೆರಡು ಐಡೆಂಟಿಕಲ್ ಅಲ್ಲ. ಮೊಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ರೂ ಇಲ್ಲಿ ಬ್ರೋಮೈಡ್ ಅಯೋನೈಸೇಷನ್ ಸ್ಪಿಯರ್ ದಲ್ಲಿದೆ, ಇಲ್ಲಿ ಕ್ಲೋರೈಡ್ ಅಯೋನೈಸೇಷನ್ ಸ್ಪಿಯರ್ ದಲ್ಲಿದೆ. ಸೊ ದೀಸ್ ಟು ದೇ ಆರ್ ನಾಟ್ ಡೆಫಿನೆಟ್ಲಿ ಐಡೆಂಟಿಕಲ್. ಸೊ ಒಂದೇ ಸ್ಟೇಟ್ಮೆಂಟ್ ಅಂತೂ ಕರೆಕ್ಟ್ ಇಲ್ಲ. ಎರಡನೇದು, ಓನ್ಲಿ A and B ಆರ್ ಅಯೋನೈಸೇಷನ್ ಐಸೋಮರ್ಸ್. ಇದು ಮತ್ತೆ ಇದರ ನಡುವಿನ ರಿಲೇಶನ್ಶಿಪ್ ನೋಡಿದ್ರೆ ನಿಮ್ಗೆ ಈಸಿಲಿ ಗೊತ್ತಾಗಬೇಕು ದಟ್ ದೇ ಆರ್ ಅಯೋನೈಸೇಷನ್ ಐಸೋಮರ್ಸ್. ಇಲ್ಲಿ ಬ್ರೋಮೈಡ್ ಅಯೋನೈಸ್ ಆಗುತ್ತೆ, ಇಲ್ಲಿ ಕ್ಲೋರೈಡ್ ಅಯೋನೈಸ್ ಆಗುತ್ತೆ, ಹೌದು, ರೈಟ್? ಬಟ್ ಓನ್ಲಿ ಅನ್ನೋದು ಒಂದಿದೆ. ಸೊ ಹಾಗಾಗಿ ಉಳಿದ ಸ್ಟೇಟ್ಮೆಂಟ್ಸ್ ಅನ್ನು ನೋಡಿಕೊಂಡು ವಿ ಶಾಲ್ ಕನ್ಕ್ಲೂಡ್. ಓನ್ಲಿ A and C ಆರ್ ಅಯೋನೈಸೇಷನ್ ಐಸೋಮರ್ಸ್, ಥರ್ಡ್ ಸ್ಟೇಟ್ಮೆಂಟ್. ನಾವು ಇದು ಮತ್ತೆ ಇದು ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಇವು ಎರಡರ ನಡುವಿನ ರಿಲೇಶನ್ಶಿಪ್ ಕೂಡ ಅಯೋನೈಸೇಷನ್ ಐಸೋಮರಿಸಮ್ಮೇ. ಯಾಕಂದ್ರೆ ಇದು ನಿಮಗೆ ಬರೀ ಬ್ರೋಮೈಡ್ ಅಯಾನ್ಸ್ ಅಯೋನೈಸ್ ಮಾಡುತ್ತೆ, ಇದು ಕ್ಲೋರೈಡು ಮಾಡುತ್ತೆ, ಬ್ರೋಮೈಡು ಮಾಡುತ್ತೆ. therefore mode of ionization it is different for these two. So A and C ನಡುವಿನ ರಿಲೇಶನ್ಶಿಪ್ ಕೂಡ ಅಯೋನೈಸೇಷನ್ ಐಸೋಮರಿಸಮ್ಮೇ. ಓನ್ಲಿ A and C ಆರ್ ಅಯೋನೈಸೇಷನ್ ಐಸೋಮರ್ಸ್ ಅಂತ ಅಂತಾನೆ. Last statement, A, B and C are related to each other as ionization isomers mutually. ಅಂದ್ರೆ ಇದು ಮತ್ತೆ ಇದು ಅಯೋನೈಸೇಷನ್ ಐಸೋಮರ್, ಇದು ಮತ್ತೆ ಇದು ಅಯೋನೈಸೇಷನ್ ಐಸೋಮರ್, ಇದು ಮತ್ತೆ ಇದು ಅಯೋನೈಸೇಷನ್ ಐಸೋಮರ್. ಮ್ಯೂಚುವಲಿ ನೀವು ಯಾವುದೇ ಎರಡು ತಗೊಂಡ್ರು ಅವು ಅಯೋನೈಸೇಷನ್ ಐಸೋಮರ್ಸ್ ಆಗಿ ರಿಲೇಟ್ ಆಗುತ್ತೆ ಅನ್ನೋದು 4ನೇ ಸ್ಟೇಟ್ಮೆಂಟ್. ಅಂಡ್ 4th ಸ್ಟೇಟ್ಮೆಂಟ್ ಇಟ್ ಇಸ್ ಕರೆಕ್ಟ್ ಫಾರ್ ದಿಸ್, ರೈಟ್? ಸೊ ಎಲ್ಲದರದ್ದು ರಿಲೇಶನ್ಶಿಪ್ ಅಯೋನೈಸೇಷನ್ ಐಸೋಮರಿಸಮ್ಮೇ ಇರೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. Right, so these were some questions and more questions, and ಸ್ಟಿರಿಯೋ ಕೆಮಿಸ್ಟ್ರಿದಲ್ಲಿ ಲೆಟ್ ಅಸ್ ಕನ್ಸಿಡರ್ ಸಮ್ ಗುಡ್ ಕ್ವಶನ್ಸ್. ಅಲ್ಲಿ ನಿಮಗೆ ಸ್ಟ್ರಕ್ಚರಲ್ ಪ್ಲಸ್ ಸ್ಟಿರಿಯೋ ಮಿಕ್ಸ್ ಮಾಡಿ ಕೇಳಿರುವಂಥ ಕ್ವಶನ್ಸು ಇರ್ತದೆ. ದಟ್ ವಿ ಶಲ್ ಟೇಕ್ ಇನ್ ದ ನೆಕ್ಸ್ಟ್ ಪಾರ್ಟ್. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, you can give a like. Hope this video it has helped you. Thank you for watching this video. Thank you again.